Hello dear students, in this video I am going to discuss questions asked in the year 2019 from the unit trigonometry. The first question is, if cos x equal to mod sin x, then the general solution is, first option is x equal to n pi plus or minus pi by 4, and second option is x equal to 2n pi plus or minus pi by 4, x equal to n pi plus minus 1 to the power of n pi by 4, and the last option is x equal to 2n plus 1 pi plus or minus pi by 4, where n is an integer, in all the four options. Let us solve this question. Solution: cos x equal to mod sin x. ಇಷ್ಟು ಕೊಟ್ಟಿದ್ದಾನೆ. cos x equal to mod sin x ಅಂತ ಕೊಟ್ಟಿದ್ದಾನೆ. ಇದನ್ನು ಅಬ್ಸರ್ವ್ ಮಾಡಿದರೆ ಆರ್ ಎಚ್ ಎಸ್ ಅಲ್ಲಿ ನಮಗೇನಿದೆ ಅಂದರೆ ಮಾಡ್ ಸೈನ್ ಎಕ್ಸ್ ಅಂತ ಇದೆ. ಸೈನ್ ಎಕ್ಸು ಪಾಸಿಟಿವ್ ಆದರೂ ಆಗಿರಲಿ ನೆಗೆಟಿವ್ ಆದರೂ ಆಗಿರಲಿ, ಮಾಡ್ ಹಾಕಿದ ಕೂಡಲೇ ಏನಾಗುತ್ತದು ಅಂತಂದರೆ ಪಾಸಿಟಿವೇ ಆಗ್ತದೆ. ವಿ ನೋ ದಟ್ ಮಾಡ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಇಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆ್ಯಂಡ್ ಮಾಡ್ ಎಕ್ಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಇಫ್ ಎಕ್ಸ್ ಈಸ್ ಲೆಸ್ ದೆನ್ 0. ಅಂದರೆ ಮಾಡ್ ಫಂಕ್ಷನ್ ಒಳಗಡೆ ನೀವು ಪಾಸಿಟಿವ್ ವ್ಯಾಲ್ಯೂ ಹಾಕಿದರೂ ಪಾಸಿಟಿವ್ ವ್ಯಾಲ್ಯೂವೇ ಬರ್ತದೆ, ನೆಗೆಟಿವ್ ವ್ಯಾಲ್ಯೂ ಹಾಕಿದರೂ ಪಾಸಿಟಿವ್ ವ್ಯಾಲ್ಯೂವೇ ಬರ್ತದೆ. ಫಾರ್ ಎಕ್ಸಾಂಪಲ್ ಮಾಡ್ 2 ಈಸ್ 2, ಮಾಡ್ ಮೈನಸ್ 2 ಅಂತ ಹಾಕಿದರೂ ಕೂಡ ಅದು 2ನೇ ಬರ್ತದೆ, ಹಾಗಾಗಿ ಅದು ಮಾಡ್ ಫಂಕ್ಷನ್ ಒಳಗಡೆ ನೀವು ಪಾಸಿಟಿವ್ ವ್ಯಾಲ್ಯೂ ಹಾಕಿದರೂ ಪಾಸಿಟಿವ್ ವ್ಯಾಲ್ಯೂವೇ ಬರ್ತದೆ, ನೆಗೆಟಿವ್ ವ್ಯಾಲ್ಯೂ ಹಾಕಿದರೂ ಪಾಸಿಟಿವ್ ವ್ಯಾಲ್ಯೂವೇ ಬರೋದು. ಇಲ್ಲಿ ಸೈನ್ ಎಕ್ಸು ಪಾಸಿಟಿವ್ ಆದರೂ ಇರ್ಬೋದು, ನೆಗೆಟಿವ್ ಆದರೂ ಇರ್ಬೋದು. ಆದರೆ ಅದನ್ನು ನಾವು ಮಾಡ್ ಫಂಕ್ಷನ್ ಒಳಗಡೆ ಹಾಕಿದಾಗ ನಮಗೆ ಕಂಪ್ಲೀಟ್ ಬರೋಂಥ ಆರ್ ಎಚ್ ಎಸ್ ವ್ಯಾಲ್ಯೂ ಏನಿರ್ತದೆ ಅಂದರೆ ಆಲ್ವೇಸ್ ಇಟ್ ವಿಲ್ ಬಿ ಪಾಸಿಟಿವ್. ಸೊ ಮಾಡ್ ಸೈನ್ ಎಕ್ಸ್ ವಿಲ್ ಬಿ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. Mod sin x is always greater than or equal to 0. And since this RHS is equal to cos x, this cos x must be always greater than or equal to 0. RHS ಯಾವಾಗಲೂ greater than or equal to 0 ಆಗಿರ್ತದೆ ಅಂದಮೇಲೆ ಈ ಫಂಕ್ಷನ್ಗೆ ಇದು ಈಕ್ವಲ್ ಆಗಿದೆ, cos x ಗೆ ಇದು ಈಕ್ವಲ್ ಆಗಿದೆ ಅಂತಂದರೆ ಇದು ಕೂಡ ಏನಾಗಿರಬೇಕು, greater than or equal to 0 ಆಗಿರಬೇಕು. Therefore cos x should be greater than or equal to 0. cos x ಏನಾಗಿರಬೇಕು, ಆಲ್ವೇಸ್ ಇಟ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆಗಿರಲೇಬೇಕು. ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆರ್, ಎಲ್ಲ ವ್ಯಾಲ್ಯೂಸ್ಗಳಿಗೆ ಏನಾಗಬೇಕು ಅಂತಂದರೆ ಕಾಸ್ ಎಕ್ಸು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0ನೇ ಆಗಿರಬೇಕು. ಓಕೆ, ಈಗ ಇಲ್ಲಿ ಎರಡು ಕೇಸಸ್ ಬರ್ತವೆ. ಯಾಕೆ ಎರಡು ಕೇಸಸ್ ಬರ್ತವೆ ಅಂತಂದರೆ ನನಗೆ ಸೈನ್ ಎಕ್ಸ್ ಬಗ್ಗೆ ಗೊತ್ತಿಲ್ಲ, ಸೈನ್ ಎಕ್ಸ್ ಪಾಸಿಟಿವ್ ಇದೆಯಾ ಅಥವಾ ನೆಗೆಟಿವ್ ಇದೆಯಾ ಅಂತ ಗೊತ್ತಿಲ್ಲ. ಸೈನ್ ಎಕ್ಸ್ ಪಾಸಿಟಿವ್ ಇದ್ದರೂ ಮಾಡ್ ಸೈನ್ ಎಕ್ಸ್ ಪಾಸಿಟಿವೇ ಇರ್ತದೆ, ಸೈನ್ ಎಕ್ಸ್ ನೆಗೆಟಿವ್ ಇದ್ದರೂ ಮಾಡ್ ಸೈನ್ ಎಕ್ಸು ಪಾಸಿಟಿವೇ ಇರ್ತದೆ. ಆದರೆ ಸೈನ್ ಎಕ್ಸ್ ಪಾಸಿಟಿವ್ ಇದ್ದಾಗ ಏನೇನು ಸಿಚುವೇಶನ್ ಅರೈಸ್ ಆಗ್ತದೆ, ಏನೇನು ಕೇಸಸ್ ಬರ್ತದೆ, ಆಮೇಲೆ ಸೈನ್ ಎಕ್ಸ್ ಏನಾದರೂ ನೆಗೆಟಿವ್ ಇತ್ತು ಅಂತಂದರೆ ಅಲ್ಲಿ ಯಾವ ರೀತಿ ಸಿಚುವೇಶನ್ ಇರುತ್ತೆ ಅಂತ ನಾವೇನು ಮಾಡಬೇಕು, ಇಲ್ಲಿ ಅನಲೈಸ್ ಮಾಡಬೇಕು. ಸೊ ಮಾಡ್ ಸೈನ್ ಎಕ್ಸ್ ಅಂತ ಓದ್ತಿದ್ದೀವಿ ಅಂತಂದರೆ ಅರ್ಥ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಮಾಡ್ ಎಕ್ಸ್ ಅಂತ ಫಾರ್ಮಲ್ ಇರೋದು. ಮಾಡ್ ಎಕ್ಸ್ ಯಾವ ರೀತಿ ಓಪನ್ ಆಗುತ್ತೆ ಅಂತಂದರೆ ನಿಮ್ಗೆ ಗೊತ್ತು, ಇಟ್ ಓಪನ್ಸ್ ಆಸ್ ಎಕ್ಸ್ ವೆನ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆ್ಯಂಡ್ ಇಟ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಎಕ್ಸ್ ಇಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ 0. ಇಲ್ಲಿ ಈಕ್ವಲ್ನ ನೀವು ಗ್ರೇಟರ್ ದೆನ್ಗಾದರೂ ಕೊಡಿ ಅಥವಾ ಲೆಸ್ ದೆನ್ಗಾದರೂ ಕೊಡಿ, ಅದೇನು ನಮ್ಗೆ ಸಂಬಂಧ ಇಲ್ಲ. ಇಲ್ಲಿ ಮಾಡ್ ಎಕ್ಸ್ ಅನ್ನೋದು ಇಟ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಇಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆ್ಯಂಡ್ ಇಟ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಎಕ್ಸ್ ಇಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ 0. ನೀವು ಇನ್ಪುಟ್ ಮಾಡ್ತಕ್ಕಂಥ ವ್ಯಾಲ್ಯೂ ಏನಾದರೂ ಪಾಸಿಟಿವ್ ವ್ಯಾಲ್ಯೂ ಆಗಿತ್ತು ಅಂತಂದರೆ ಅದು ಆ್ಯಸ್ ಇಟ್ ಈಸ್ ಬಂದುಬಿಡ್ತದೆ. ಅದೇ ಒಂದು ವೇಳೆ ನೆಗೆಟಿವ್ ವ್ಯಾಲ್ಯೂ ಆಗಿತ್ತು ಅಂತಂದರೆ ಒಂದು ಎಕ್ಸ್ಟ್ರಾ ನೆಗೆಟಿವ್ ಸೈನ್ ಬರ್ತದೆ ಇನ್ ಆರ್ಡರ್ ಟು ಮೇಕ್ ಇಟ್ ಪಾಸಿಟಿವ್. ಅಂದರೆ ಪಾಸಿಟಿವ್ ವ್ಯಾಲ್ಯೂ ಮಾಡೋ ಸಲುವಾಗಿ ನಮ್ಗೆ ನೆಗೆಟಿವ್ ಬರೋದು. ಇಲ್ಲಿ ಹೇಳಿದ್ನಲ್ಲ ನಾನು, ಮಾಡ್ -2 ಅಂತ ಇದ್ದರೆ ಅದು +2 ಯಾಕಾಗುತ್ತೆ ಅಂತಂದರೆ ಮೈನಸ್ ಆಫ್ -2, ಈ ಮೈನಸ್ಸು ಇದು ಎಕ್ಸ್ ಅಂದರೆ ನಂದೇನಿರೋದು -2, ನೋಡಿ ಇಲ್ಲಿ -2, ಮೈನಸ್ ಆಫ್ -2, ಮೈನಸ್ ಇಂಟು ಮೈನಸ್ +2. ಇದನ್ನ ಪ್ಲಸ್ ಮಾಡಬೇಕು ಅಂತಲೇ ಈ ಎಕ್ಸ್ಟ್ರಾ ನೆಗೆಟಿವ್ ಬರೋದು. ಆಲ್ರೆಡಿ ಎಕ್ಸ್ ನೆಗೆಟಿವ್ ಇರ್ತದೆ, ಆ ನೆಗೆಟಿವ್ ಜೊತೆಗೆ ಇದೊಂದು ನೆಗೆಟಿವ್ ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ ಆಗ್ತದೆ. ಹಾಗಾಗಿನೇ ಮಾಡ್ ಎಕ್ಸ್ ಯಾವಾಗಲೂ ಎಂಥ ವ್ಯಾಲ್ಯೂನ ಕೊಡ್ತದೆ, ಎಂಥ ಔಟ್ಪುಟ್ನ ಕೊಡ್ತದೆ ಅಂತಂದರೆ ಪಾಸಿಟಿವ್ ಔಟ್ಪುಟ್ನ ಕೊಡ್ತದೆ. ಇಲ್ಲಿ ನನ್ನ ಮಾಡ್ ಸೈನ್ ಎಕ್ಸ್ ಇದೆಯಲ್ಲ ಅದು ಕೂಡ ಎರಡು ಔಟ್ಪುಟ್ಸ್ನ ಕೊಡ್ತದೆ. ಪಾಸಿಟಿವ್ ಇದ್ದಾಗ ಒಂದು ಔಟ್ಪುಟ್ನ ಕೊಟ್ಟರೆ, ನೆಗೆಟಿವ್ ಇದ್ದಾಗ ಇನ್ನೊಂದು ಔಟ್ಪುಟ್ನ ಕೊಡ್ತದೆ. ನಾನೀಗ ಏನು ಮಾಡ್ತೀನಿ ಅಂತಂದರೆ ಎಕ್ಸ್ ಪ್ಲೇಸಲ್ಲಿ ಸೈನ್ ಎಕ್ಸ್ನ ಹಾಕ್ತೀನಿ. ಏನೇನು ಚೇಂಜಸ್ ಆಗ್ತದೆ ಅಂತಂದರೆ ಸೈನ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಸೈನ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಇಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ಇಫ್ ಸೈನ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಸೈನ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್ ಇಫ್ ಸೈನ್ ಎಕ್ಸ್ ಈಸ್
ಲೆಸ್ ದ್ಯಾನ್ 0. ನಾನು ಆಗಲೇ ಹೇಳಿದ್ನಲ್ಲ, ಈ ಈಕ್ವಲ್ನ ಗ್ರೇಟರ್ ದೆನ್ಗಾದರೂ ಹಾಕ್ಬೋದು, ಲೆಸ್ ದೆನ್ಗಾದರೂ ಹಾಕ್ಬೋದು, ಅದೇನು ಚೇಂಜಸ್ ಮಾಡಲ್ಲ. ಡೆಫಿನೇಷನ್ ಆಫ್ ದ ಫಂಕ್ಷನ್ನ ಅಥವಾ ಮೀನಿಂಗ್ ಆಫ್ ಫಂಕ್ಷನ್ನ ಯಾವುದೇ ರೀತಿ ಚೇಂಜಸ್ಸು ಮಾಡಲ್ಲ. ಸೊ ನಾನೇನು ಮಾಡಿದ್ದೀನಿ ಅಂತಂದರೆ ಮಾಡ್ ಸೈನ್ ಎಕ್ಸ್ ಅಂದರೆ ಮಾಡ್ ಎಕ್ಸ್ ಅಂತ ಏನಿತ್ತಲ್ಲ, ಎಕ್ಸ್ ಪ್ಲೇಸಲ್ಲಿ ಸೈನ್ ಎಕ್ಸ್ ಹಾಕಿದ್ದೀನಿ. ಯಾಕೆ ಸೈನ್ ಎಕ್ಸ್ ಹಾಕಿದ್ದೀನಿ ಅಂತಂದರೆ ನನ್ನ ಫಂಕ್ಷನ್ ಆ ರೀತಿ ಇದೆ. ಇಲ್ಲಿ ಮಾಡ್ ಸೈನ್ ಎಕ್ಸ್ ಅಂತ ಇರೋದ್ರಿಂದ ಅದು ಯಾವ ರೀತಿ ಓಪನ್ ಆಗ್ತದೆ ಅಂತ ನಾನು ಇಲ್ಲಿ ನೋಡಬೇಕಾಗಿತ್ತು. ಯಾವ್ಯಾವ ರೀತಿ ಓಪನ್ ಆಗ್ತದೆ? ಇಟ್ ಓಪನ್ಸ್ ಟು ಸೈನ್ ಎಕ್ಸ್. Mod sin x will be equal to sin x if sin x is greater than or equal to 0. And this same mod sin x will be equal to minus sin x if sin x is less than 0. ಇಲ್ಲೇನಿದೆಯಲ್ಲ ಅದೇ ಡೆಫಿನೇಷನ್ನೇ ಎಕ್ಸಿಂದ ರೀಪ್ಲೇಸ್ ಮಾಡ್ದಂಗೆ, ಅಷ್ಟು ಬಿಟ್ಟರೆ ಬೇರೆ ಏನು ಮಾಡಿಲ್ಲ ನಾನಲ್ಲಿ. ಸೊ mod sin x will be equal to sin x if sin x is greater than or equal to 0 and mod sin x will be equal to minus sin x if sin x is less than 0. ಹಾಗಾದರೆ ನನಗಿಲ್ಲಿ 2 ಕೇಸಸ್ ಬರುತ್ತೆ ಅಂತ ಅರ್ಥ ಆಯಿತು. 2 ಕೇಸಸ್ ಬರ್ತದೆ. ಯಾವ 2 ಕೇಸಸ್ಸು ಅಂತಂದರೆ ಸೈನ್ ಎಕ್ಸು ಪಾಸಿಟಿವ್ ಆಗಿದ್ದಾಗ ಒಂದು ಕೇಸು, ಸೈನ್ ಎಕ್ಸು ನೆಗೆಟಿವ್ ಆಗಿದ್ದಾಗ ಇನ್ನೊಂದು ಕೇಸು. ಸೊ ಆ 2 ಕೇಸನ್ನು ನಾನು ಇಲ್ಲಿ ಏನು ಮಾಡಬೇಕು ಅಂದರೆ ಫಸ್ಟು ಅನಲೈಸ್ ಮಾಡಬೇಕು. ಕೇಸ್ 1 ಫಸ್ಟ್ ಕೇಸ್ ಕನ್ಸಿಡರ್ ಮಾಡ್ತೀನಿ. ಫಸ್ಟ್ ಕೇಸಲ್ಲಿ ಆಲ್ವೇಸ್ ವಿ ನೋ ದಟ್ ಕಾಸ್ ಎಕ್ಸ್ ಈಸ್ ದಿಸ್ ಈಸ್ ಕಾಸ್ ಎಕ್ಸ್. ಆಲ್ವೇಸ್ ವಿ ನೋ ದಟ್ ಕಾಸ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಫಾರ್ ಎನಿ ವ್ಯಾಲ್ಯೂ ಆಫ್ ಎಕ್ಸ್. ನೀವು ಎಕ್ಸ್ಗೆ ಯಾವ ವ್ಯಾಲ್ಯೂ ಕೊಟ್ಟರು ಏನಾಗ್ತದೆ ಅಂದರೆ ಕಾಸ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇರ್ತದೆ ಬೈ ದಿಸ್ ಗಿವನ್ ಡೇಟಾ. ಆ್ಯಂಡ್ ಲೆಟ್ ಮಿ ಕನ್ಸಿಡರ್ ಸೈನ್ ಎಕ್ಸ್ ಪಾಸಿಟಿವ್. ಸೈನ್ ಎಕ್ಸ್ನು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ಕನ್ಸಿಡರ್ ಮಾಡೋಣ. ಈಗ ಎರಡೂ ಪಾಸಿಟಿವ್ ಆಯಿತು. ಕಾಸ್ ಎಕ್ಸ್ ಈಸ್ ಆಲ್ಸೋ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆ್ಯಂಡ್ ಇವನ್ ಸೈನ್ ಎಕ್ಸ್ ಈಸ್ ಆಲ್ಸೋ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ನಾವು ಈಗ ಕಾಸ್ ಎಕ್ಸು ಪಾಸಿಟಿವ್ ಆಗಿದೆ, ಸೈನ್ ಎಕ್ಸು ಪಾಸಿಟಿವ್ ಆಗಿದೆ ಅಂತಂದರೆ it means that both sin x and cos x lies in the first quadrant. Cos x is also positive and sin x is also positive. Cos x is also greater than or equal to 0 and even sin x is also greater than or equal to 0. It means that both cos and sin lies in the, it means that x lies in the first quadrant. ಎರಡು ಪಾಸಿಟಿವ್ ಆಗಿದೆ ಅಂತಂದರೆ ಅಲ್ಲಿ ಎಕ್ಸ್ ಯಾವ ಕ್ವಾಡ್ರಂಟಲ್ಲಿ ಇರುತ್ತೆ ಅಂದರೆ ಫಸ್ಟ್ ಕ್ವಾಡ್ರಂಟಲ್ಲಿ ಇರ್ತದೆ. ನಮಗೆ ಈ ನಾಲೆಜ್ ಇದೆ, ಕ್ವಾಡ್ರಂಟ್ಗಳ ನಾಲೆಜ್ ಇದೆ. ದಿಸ್ ಇಸ್ ದ ಫಸ್ಟ್ ಕ್ವಾಡ್ರಂಟ್, ದಿಸ್ ಇಸ್ ದ ಸೆಕೆಂಡ್ ಕ್ವಾಡ್ರಂಟ್, ದಿಸ್ ಒನ್ ಇಸ್ ದ ಥರ್ಡ್ ಕ್ವಾಡ್ರಂಟ್ ಆ್ಯಂಡ್ ದಿಸ್ ಒನ್ ಇಸ್ ದ ಫೋರ್ತ್ ಕ್ವಾಡ್ರಂಟ್. ವಿ ನೋ ದಟ್ in first quadrant all the trigonometric functions are positive. In first quadrant all the trigonometric functions are positive and in the second quadrant only sine and cosec are positive. In second quadrant sine and cosec are positive and in the third quadrant tan and cot are positive and in the fourth quadrant cos and sec are positive. ಅದಕ್ಕೆ ನಾವು ಅಲ್ಲಿ ಒಂದು ರೂಲ್ ಕೊಟ್ಟಿದ್ದೀವಿ. ಯಾವ ರೂಲ್ ಅದು? ASTC ರೂಲ್ ಅಂತ ಕರಿತಿದ್ವಿ. ASTC ರೂಲ್. ಅದನ್ನು ಬೇರೆಯವರು ಬೇರೆ ರೀತಿ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ತಾರೆ, ಅಂದರೆ ನೆನಪಿಡೋ ಸಲುವಾಗಿ. ASTCನ ಅಟೆಂಡ್ ಸಿನ್ಸಿಯರ್ಲಿ ಟ್ರಿಗ್ನೋಮೆಟ್ರಿಕ್ ಕ್ಲಾಸಸ್ ಅಂತ ಹೇಳ್ತಾರೆ, ಅಥವಾ ಆಲ್ ಸ್ಟೀಲ್ ಟೀ ಕಪ್ಸ್ ಅಂತ ಹೇಳ್ತಾರೆ. ಇನ್ನು ಬೇರೆ ರೀತಿ ಏನು ಮಾಡ್ತಾರೆ ಅಂತಂದರೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ತಾರೆ ನೆನಪಿಡೋ ಸಲುವಾಗಿ. ಸೊ ಅದರ ಅರ್ಥ ಏನು ಅಂತಂದರೆ ಫಸ್ಟ್ ಕ್ವಾಡ್ರಂಟಲ್ಲಿ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಏನಿದೆ ಅವೆಲ್ಲನೂ ಪಾಸಿಟಿವ್ ಆಗಿರ್ತವೆ. ಸೆಕೆಂಡ್ ಕ್ವಾಡ್ರಂಟಲ್ಲಿ ಸೈನ್ ಮತ್ತು ಅದರ ರೆಸಿಪ್ರೋಕಲ್ ಫಂಕ್ಷನ್ ಕೊಸೆಕ್ ಅವೆರಡು ಏನಾಗಿರ್ತವೆ? ಪಾಸಿಟಿವ್ ಆಗಿರ್ತವೆ. ಥರ್ಡ್ ಕ್ವಾಡ್ರಂಟಲ್ಲಿ ಟ್ಯಾನ್ ಮತ್ತು ಕಾಟ್ ಪಾಸಿಟಿವ್ ಆಗಿದ್ದರೆ ಫೋರ್ತ್ ಕ್ವಾಡ್ರಂಟಲ್ಲಿ ಕಾಸ್ ಮತ್ತು ಸೆಕ್ ಪಾಸಿಟಿವ್ ಆಗಿರ್ತವೆ. ಅದು ಬಿಟ್ಟು ಇವೇನು ಪಾಸಿಟಿವ್ ಆಗಿರ್ತವೆ ಅಂತ ಅನ್ನೋದನ್ನ ಹೇಳಿದ್ನಲ್ಲ, ಅದು ಬಿಟ್ಟು ಬೇರೆ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಏನಾಗಿರ್ತವೆ ಅಂದರೆ ಆಯಾ ಕ್ವಾಡ್ರಂಟಲ್ಲಿ ನೆಗೆಟಿವ್ ಆಗಿರ್ತವೆ. ಫಾರ್ ಎಕ್ಸಾಂಪಲ್ ಸೈನ್ ಆ್ಯಂಡ್ ಕೊಸೆಕ್ ಆರ್ ಪಾಸಿಟಿವ್ means all other remaining four trigonometric functions are negative in the second quadrant. ಸೈನ್ ಕೊಸೆಕ್ ಮಾತ್ರ ಪಾಸಿಟಿವ್ ಆಗಿದ್ದರೆ ಉಳಿದ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಏನಾಗಿರ್ತವೆ? ಸೆಕೆಂಡ್ ಕ್ವಾಡ್ರಂಟಲ್ಲಿ ನೆಗೆಟಿವ್ ಆಗಿರ್ತವೆ. ಇಲ್ಲಿ ಥರ್ಡ್ ಕ್ವಾಡ್ರಂಟಿಗೆ ಬಂದರೆ ಟ್ಯಾನ್ ಮತ್ತು ಕಾಟ್ ಪಾಸಿಟಿವ್ ಅಂತಂದರೆ ಉಳಿದ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ರಿಮೈನಿಂಗ್ 4 trigonometric functions are negative in the third quadrant. In the same way in fourth quadrant we know that cos and sec are positive. It means that all other 4 trigonometric functions are negative in fourth quadrant. ಈ ಒಂದು ನಾಲೆಜ್ ನಮಗಿದೆ. ಇಲ್ಲಿ ಏನು ಬಂದಿದೆ ನಮ್ಮ ಕೇಸು ಅಂತಂದರೆ ಕಾಸ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆ್ಯಂಡ್ ಸೈನ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಈ ಕಾಸು ಮತ್ತು ಸೈನ್ ಎರಡೂ ಫಂಕ್ಷನ್ಗಳು ಪಾಸಿಟಿವ್ ಆಗಿರೋಂಥ ಒಂದೇ ಒಂದು ಕ್ವಾಡ್ರಂಟ್ ಯಾವುದು ಅಂತಂದರೆ ಫಸ್ಟ್ ಕ್ವಾಡ್ರಂಟ್. ನೋಡಿ ಇಲ್ಲಿಗೆ ಬಂದರೆ ಸೆಕೆಂಡ್ ಕ್ವಾಡ್ರಂಟಿಗೆ ಬಂದರೆ ಸೈನ್ ಈಸ್ ಪಾಸಿಟಿವ್ ಬಟ್ ಕಾಸ್ ಈಸ್ ನೆಗೆಟಿವ್. Here in the third quadrant both sine and cos are negative. In the fourth quadrant cos is positive whereas sine is negative.
But what we want here is we should know we want both cos x and sin x ಪಾಸಿಟಿವ್. cos x ಪಾಸಿಟಿವ್ ಆಗಿರಬೇಕು, sin x ಪಾಸಿಟಿವ್ ಆಗಿರಬೇಕು. ಆ cos x ಮತ್ತು sin x ಎರಡು ಪಾಸಿಟಿವ್ ಆಗಿರಬೇಕು ಅಂದರೆ x ಶುಡ್ ಲೈ ಅಂದರೆ ಆ್ಯಂಗಲ್ ಯಾವ ಕ್ವಾಡ್ರೆಂಟಲ್ಲಿ ಇರಬೇಕು ಅಂತಂದರೆ ಆ್ಯಂಗಲ್ ಶುಡ್ ಲೈ ಇನ್ ದ ಫಸ್ಟ್ ಕ್ವಾಡ್ರೆಂಟ್. ಆ್ಯಂಗಲ್ ಯಾವ ಕ್ವಾಡ್ರೆಂಟಲ್ಲಿ ಇರಬೇಕು? ಫಸ್ಟ್ ಕ್ವಾಡ್ರೆಂಟಲ್ಲಿ ಇದ್ದಾಗ ಮಾತ್ರ ನನಗೆ cos x ಪಾಸಿಟಿವ್ ಬರ್ತದೆ, sin x ಪಾಸಿಟಿವ್ ಆಗಿರ್ತದೆ. Therefore, it means that x lies in the first quadrant. Angle x lies in the first quadrant. First quadrant ಅಲ್ಲಿ ಇದೆ ಹೌದಾ? ಸೊ ನಾನು ಆಲ್ರೆಡಿ ತೊಗೊಂಡಿದ್ದೀನಿ sin x is greater than or equal to 0, cos x is greater than or equal to 0 ಅಂತ ತೊಗೊಂಡಿದ್ದೀನಿ. Since sin x is greater than or equal to 0, since sin x is greater than or equal to 0, mod sin x ಏನಾಗಿರ್ತದೆ? sin x ಆಗಿರ್ತದೆ. sin x greater than or equal to 0 ಆಗಿರೋದ್ರಿಂದ mod sin x ಆಗಿರುತ್ತೆ. ಆ ನಾಲೆಜು ಮತ್ತು ಈ ನಾಲೆಜು ಎರಡನ್ನ ಇಲ್ಲಿ ಏನು ಮಾಡ್ತೀನಿ? ಅಪ್ಲೈ ಮಾಡ್ತೀನಿ, ಯೂಸ್ ಮಾಡ್ತೀನಿ. Now, let me consider the given function cos x equal to mod sin x. ಈ mod sin x ಅನ್ನು ನಾನು ಕನ್ಸಿಡರ್ ಮಾಡಿರೋ ಕೇಸ್ ಯಾವುದು ಅನ್ನೋದ್ರ ಮೇಲೆ ಇಲ್ಲಿ ಏನಂತ ಬರ್ಕೊಳ್ಬೇಕು ಅಂತ ಡಿಸೈಡ್ ಮಾಡ್ತೀನಿ. mod sin x ಅಂತ ಇದೆ ಕರೆಕ್ಟು, ಆದರೆ ನಾನು ಕನ್ಸಿಡರ್ ಮಾಡಿರೋ ಕೇಸ್ ಯಾವುದು? sin x ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ಕನ್ಸಿಡರ್ ಮಾಡಿದ್ದು. ಇಫ್ sin x ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, mod sin x ಹ್ಯಾಸ್ ಟು ಬಿ ರಿಟರ್ನ್ ಆಸ್ sin x. mod sin x ಯಾವ ರೀತಿ ಓಪನ್ ಆಗ್ತದೆ ಅಂದರೆ ಮಾಡ್ ಫ್ರೀ ಎಕ್ಸ್ಪ್ರೆಷನ್ ಆಗಿ ಬರೆಯುವಾಗ mod sin x ಏನಾಗ್ತದೆ ಅಂದರೆ sin x ಆಗ್ತದೆ. ಇಫ್ sin x ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ 0, ಹಿಯರ್ ಅವರ್ ಕೇಸ್ ಈಸ್ sin x ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ 0. ಸೊ mod sin x ಏನಾಗಬೇಕು ಇಲ್ಲಿ? sin x. mod sin x sin x ಆಗಬೇಕು. ಅದಕ್ಕೆ ಮುಂಚೆ ಇಲ್ಲಿ ಒಂದು ಲೈನ್ ಬರೆದು ಬಿಡ್ತೀನಿ. cos x ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, sin x ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ಇಟ್ ಮೀನ್ಸ್ ದಟ್ ಆಂಗಲ್ x ಲೈಸ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್. ಸೊ x ಲೈಸ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್. x lies in the first quadrant. x ಅನ್ನೋದು ಯಾವ ಕ್ವಾಡ್ರೆಂಟಲ್ಲಿ ಇರುತ್ತದೆ? ಫಸ್ಟ್ ಕ್ವಾಡ್ರೆಂಟಲ್ಲಿ ಇರುತ್ತೆ. ನಾವು ಡಿವೈಡಿಂಗ್ ಬೋತ್ ಸೈಡ್ಸ್ ಆಫ್ ದಿಸ್ ಇಕ್ವೇಷನ್ ಬೈ cos x. ಎರಡು ಏನು ಮಾಡ್ತೀನಿ ನಾನು? cos x ಇಂದ ಡಿವೈಡ್ ಮಾಡ್ತೀನಿ. ಇಲ್ಲಿ cos x ಇಂದ ಡಿವೈಡ್ ಮಾಡಿದಾಗ 1 ಆಗ್ತದೆ, ಇಲ್ಲಿ cos x ಇಂದ ಡಿವೈಡ್ ಮಾಡಿದಾಗ sin x ಬೈ cos x ವಿಲ್ ಗಿವ್ ಮೀ tan x ಈಕ್ವಲ್ ಟು 1. ಎರಡು ಕಡೆ cos x ಇಂದ ಡಿವೈಡ್ ಮಾಡಿದಾಗ tan x ಈಕ್ವಲ್ ಟು 1 ಅಂತ ಬಂತು. ಇಟ್ ಮೀನ್ಸ್ ದಟ್ tan x ಈಕ್ವಲ್ ಟು ನಾನು 1ಅನ್ನು tan pi by 4 ಅಂತ ಬರೀತೀನಿ. ಫಾರ್ ವಾಟ್ ಆ್ಯಂಗಲ್ ಆಫ್ tan ದ ವ್ಯಾಲ್ಯೂ ಈಸ್ ಈಕ್ವಲ್ ಟು 1 ಮೀನ್ಸ್ ಇಟ್ ಈಸ್ ಈಕ್ವಲ್ ಟು tan pi by 4. tan pi by 4 ನನಗೆ ಎಷ್ಟು ವ್ಯಾಲ್ಯೂ ಕೊಡ್ತದೆ? 1 ವ್ಯಾಲ್ಯೂ ಕೊಡ್ತದೆ. ದೇರ್ಫೋರ್ ನಾನು 1ಅನ್ನು ಏನಂತ ಬರಿತೀನಿ? tan pi by 4 ಅಂತ ಬರಿತೀನಿ. ದಿಸ್ ಇಂಪ್ಲೈಸ್ x ಈಸ್ ಈಕ್ವಲ್ ಟು pi by 4. ದಿಸ್ ಇಂಪ್ಲೈಸ್ x ಈಸ್ ಈಕ್ವಲ್ ಟು pi by 4. ಈ ಆ್ಯಂಗಲ್ x ಇದೆಯಲ್ಲ ಅದು ಎಷ್ಟಿದೆಯಂತೆ? pi by 4 ಇದೆಯಂತೆ. ಇದು ಯಾವಾಗ ಅಂತಂದರೆ ದಿಸ್ ಈಸ್ ವೆನ್ sin x ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆಗಿದ್ದಾಗ ಈ ರಿಸಲ್ಟ್ x ಈಕ್ವಲ್ ಟು pi by 4. ಈಗ ಸೆಕೆಂಡ್ ಕೇಸ್ ಕನ್ಸಿಡರ್ ಮಾಡ್ತೀನಿ. ಕೇಸ್ 2 ಆಲ್ವೇಸ್ cos x ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ವಿ ನೋ ದಟ್ cos x ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಫಾರ್ ಎವ್ರಿ ವ್ಯಾಲ್ಯೂ ಆಫ್ x. ಆ್ಯಂಡ್ ಲೆಟ್ ಮೀ ಕನ್ಸಿಡರ್ sin x ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0. sin x ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0. ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಕನ್ಸಿಡರ್ ಮಾಡಿದ್ವಿ. ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಲೆಸ್ ದೆನ್ ಆರ್ ಈಕ್ವಲ್ ಟು 0 ಕನ್ಸಿಡರ್ ಮಾಡ್ತಿದ್ದೀನಿ. Now the equation becomes before that I have to analyze about the quadrant where the x lies. x ಯಾವ ಕ್ವಾಡ್ರೆಂಟಲ್ಲಿ ಇರುತ್ತೆ ಅಂತ ಫಸ್ಟ್ ನಾನು ಈಗ ಅನಲೈಸ್ ಮಾಡಬೇಕು. cos x ಪಾಸಿಟಿವ್ ಆಗಿರಬೇಕು, sin x ನೆಗೆಟಿವ್ ಆಗಿರಬೇಕು. ಫಸ್ಟ್ ನಾನು ಏನು ಮಾಡ್ತೀನಿ ಅಂತಂದರೆ cos x ಯಾವ ಕ್ವಾಡ್ರೆಂಟಲ್ಲಿ ಪಾಸಿಟಿವ್ ಆಗಿದೆ ಮೊದಲು ಅದನ್ನು ನೋಡ್ತೀನಿ. cos x ಪಾಸಿಟಿವ್ ಆಗಿರೋದು ಫಸ್ಟ್ ಕ್ವಾಡ್ರೆಂಟಲ್ಲಿ ಬಿಟ್ಟರೆ ಫೋರ್ತ್ ಕ್ವಾಡ್ರೆಂಟಲ್ಲಿ. cos x is positive in two quadrants, in first quadrant and in fourth quadrant. Now let me think about sin x. sin x ಯಾವ ಕ್ವಾಡ್ರೆಂಟಲ್ಲಿ ನೆಗೆಟಿವ್ ಆಗಿದೆ ಅಂತ ನೋಡಬೇಕಲ್ಲ. ಎಸ್, ನೆಗೆಟಿವ್ ಆಗಿದೆ ಅಂತ ನೋಡಬೇಕು ಅಂತಂದರೆ ಈ ಫಸ್ಟ್ ಕ್ವಾಡ್ರೆಂಟಲ್ಲಂತೂ ಎಲ್ಲ ಫಂಕ್ಷನ್ಗಳು ಪಾಸಿಟಿವ್ ಆಗಿದೆ. ಸೊ ಇರೋದು ಒಂದೇ ಒಂದು ಕ್ವಾಡ್ರೆಂಟ್. ಈಗ ನನ್ನ ಹತ್ರ ಉಳಿದಿರೋದು ಒಂದೇ ಕ್ವಾಡ್ರೆಂಟ್ ಯಾವುದು ಅಂತಂದರೆ ಫೋರ್ತ್ ಕ್ವಾಡ್ರೆಂಟ್. ಸೊ ಇನ್ ಫೋರ್ತ್ ಕ್ವಾಡ್ರೆಂಟ್ ಬೋತ್ cos x is positive and sin x is negative. cos x is greater than or equal to 0 and sin x is less than or equal to 0 in fourth quadrant. It means that x lies in fourth quadrant. x ಯಾವ ಕ್ವಾಡ್ರೆಂಟಲ್ಲಿದೆ? ಈಗ ಫೋರ್ತ್ ಕ್ವಾಡ್ರೆಂಟಲ್ಲಿದೆ ಅಂತ ಅರ್ಥ. ಇಲ್ಲಿ ಫೋರ್ತ್ ಕ್ವಾಡ್ರೆಂಟಲ್ಲಿ ಬರಬೇಕು ಅಂದರೆ ಅದು ಆ್ಯಂಟಿ ಕ್ಲಾಕ್ ವೈಸು ಬಂದಿರ್ಬೋದು, ಕ್ಲಾಕ್ ವೈಸು ಬಂದಿರ್ಬೋದು. ಹಾಗಾಗಿ ಅದನ್ನು ನಾನು ಹಾಗೆ ಬಿಟ್ಟಿದ್ದೀನಿ. ಒಟ್ಟಿನಲ್ಲಿ x ಯಾವ ಕ್ವಾಡ್ರೆಂಟಲ್ಲಿದೆ ಅಂತಂದರೆ ಫೋರ್ತ್ ಕ್ವಾಡ್ರೆಂಟಲ್ಲಿದೆ ಅಂತ ಮಾತ್ರ ನನಗೆ ಒಂದು ಐಡಿಯಾ ಬಂದಿರೋದು ಈಗ. ಬಟ್ ಇಟ್ ಮೇ ಬಿ ಆ್ಯಂಟಿ ಕ್ಲಾಕ್ ವೈಸ್ ಆರ್ ಕ್ಲಾಕ್ ವೈಸ್, ಎರಡು ರೀತಿಯೂ ಅದು ಮೆಜರ್ ಆಗಿರ್ಬೋದು. ಸೊ cos x ಮತ್ತು sin x ಈಗ ನನಗೆ ಎಲ್ಲಿ ಯಾವ ಕ್ವಾಡ್ರೆಂಟಲ್ಲಿದೆ ಅಂದರೆ ಫೋರ್ತ್ ಕ್ವಾಡ್ರೆಂಟಲ್ಲಿದೆ ಅಂತ ಕನ್ಫರ್ಮ್ ಆಯಿತು. ನಾವು
ಎಕ್ಸ್ ಲೈಸ್ ಇನ್ ಫೋರ್ತ್ ಕ್ವಾಡ್ರೆಂಟ್. ಎಕ್ಸ್ ಯಾವ ಕ್ವಾಡ್ರೆಂಟಲ್ಲಿದೆ ಈಗ? ಫೋರ್ತ್ ಕ್ವಾಡ್ರೆಂಟಲ್ಲಿದೆ. ಎಕ್ಸ್ ಲೈಸ್ ಇನ್ ಫೋರ್ತ್ ಕ್ವಾಡ್ರೆಂಟ್. ನಾವು ಕನ್ಸಿಡರ್ ಕಾಸ್ ಎಕ್ಸ್ ಈಕ್ವಲ್ ಟು ಮಾಡ್ ಸೈನ್ ಎಕ್ಸ್ ಇದೆ. ಮಾಡ್ ಸೈನ್ ಎಕ್ಸ್ ಈಗ ಸೈನ್ ಎಕ್ಸ್ ಆಗಬೇಕಾ ಮೈನಸ್ ಸೈನ್ ಎಕ್ಸ್ ಆಗಬೇಕಾ ಅಂತಂದರೆ ಇಟ್ ಶುಡ್ ಬಿ ಮೈನಸ್ ಸೈನ್ ಎಕ್ಸ್. ಅದು ಮೈನಸ್ ಸೈನ್ ಎಕ್ಸ್ ಆಗಬೇಕು. ಯಾಕೆ ಮೈನಸ್ ಸೈನ್ ಎಕ್ಸ್ ಆಗಬೇಕು ಅಂದರೆ ಸೈನ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0. sin x is less than or equal to 0. If sin x is less than 0, ಈಕ್ವಲ್ ಇಲ್ಲಾದ್ರೂ ಕೊಡಿ ಅಂತ ಹೇಳಿದ್ನಲ್ಲ, ಈ ಕೇಸಲ್ಲಿ ಬೇಕಿದ್ರೆ ಇಲ್ಲಿ ಕೊಟ್ಕೊಳ್ರಿ, ನಡೀತದೆ. Since if sin x is less than or equal to 0, mod sin x should be equal to minus sin x. sin x ಪಾಸಿಟಿವ್ ಆಗಿದ್ರೆ sin x ಅದೇ sin x ಏನಾದರೂ ನೆಗೆಟಿವ್ ಆಗಿತ್ತು ಅಂತಂದರೆ mod sin x ಏನಾಗಬೇಕು? ಮೈನಸ್ sin x ಆಗಬೇಕು. ಹಾಗಾಗಿನೇ ಇಲ್ಲಿ ನೋಡಿ sin x is less than or equal to 0, sin x less than or equal to 0, ಅದರ mod sin x minus sin x ಆಗಬೇಕು. ಹಾಗಾಗಿನೇ ಇದೇನಾಗ್ತದೆ? ಇದು ಮೈನಸ್ sin x ಆಗ್ತದೆ. ಸೊ mod sin x will become minus sin x. Again, dividing by cos x on both sides, we get minus tan x equal to minus tan x equal to 1. Minus tan x equal to 1 or tan x equal to minus 1. Tan x equal to minus 1. This implies tan x equal to minus tan pi by 4. 1 ಅನ್ನು ನಾನು ಇನ್ ಟರ್ಮ್ಸ್ ಆಫ್ ಟ್ಯಾನ್ ಬರೀತಿದ್ದೀನಿ, ಅಲ್ಲಿ ಮೈನಸ್ 1 ಅನ್ನು ಟ್ಯಾನ್ ಪೈ ಬೈ 4 ಅಂತ ಬರ್ತಿದ್ದೀನಿ. It means that tan x equal to tan of minus pi by 4. Tan of minus theta is equal to minus tan theta, or minus tan theta equal to tan of minus theta. Tan of minus theta. Therefore, minus tan pi by 4 ಅನ್ನು tan of minus pi by 4 ಅಂತ ಬರೀತೀನಿ. This implies x equal to minus pi by 4. So, when sin x is greater than or equal to 0, the value of x is pi by 4. And when sin x is less than or equal to 0, the value of x is minus pi by 4. Minus pi by 4 ಅಂದರೆ ನೋಡಿ, ಇದೇನಾದರೂ ಪಾಸಿಟಿವ್ ಎಕ್ಸ್ ಆದರೆ ಇದು ಏನಾಗಿರ್ತದೆ? ಇದು ನೆಗೆಟಿವ್ ಎಕ್ಸ್ ಆಗಿರ್ತದೆ. ಇಫ್ ದಿಸ್ ಎಕ್ಸ್ ಈಸ್ ಈಕ್ವಲ್ ಟು ಪೈ ಬೈ 4, ಅದರ ಇಮೇಜನೇ ಅಲಾಂಗ್ ಎಕ್ಸ್ ಆಕ್ಸಿಸ್ ಏನಾಗಿರ್ತದೆ ಅಂದರೆ ಮೈನಸ್ ಟೀಟಾ ಆಗಿರ್ತದೆ. ಇದು ಪ್ಲಸ್ ಟೀಟಾ ಆದರೆ ಇದು ಮೈನಸ್ ಟೀಟಾ ಆಗಿರ್ತದೆ. ಇದು ಪೈ ಬೈ 4 ಅಂದರೆ ಇದು ಮೈನಸ್ ಪೈ ಬೈ 4. ಹಾಗಾದರೆ ಅದನ್ನು ಕ್ಲಾಕ್ ವೈಸ್ ಮೆಜರ್ ಮಾಡಿದರೆ ಇದನ್ನು ಆ್ಯಂಟಿ ಕ್ಲಾಕ್ ವೈಸ್ ಇದು ಕೆಳಗಡೆ ನಾವು ಕ್ಲಾಕ್ ವೈಸ್ ಮೆಜರ್ ಮಾಡಿದರೆ ಎಕ್ಸ್ ಈಕ್ವಲ್ ಮೈನಸ್ ಪೈ ಬೈ 4ಅನ್ನು ಕ್ಲಾಕ್ ವೈಸ್ ಮೆಜರ್ ಮಾಡಿದರೆ ಎಕ್ಸ್ ಈಕ್ವಲ್ ಟು ಪೈ ಬೈ 4ನ ಆ್ಯಂಟಿ ಕ್ಲಾಕ್ ವೈಸು ಮೆಜರ್ ಮಾಡಿದ್ವಿ. ದೇರ್ ಫಾರ್ ಎಕ್ಸ್ ಈಕ್ವಲ್ ಟು ಪೈ ಬೈ 4 ಮೇಲ್ಗಡೆ ಇದ್ದರೆ ಅದರ ಇಮೇಜ್ ಏನಾಗಿರ್ತದೆ ಅಲಾಂಗ್ ಎಕ್ಸ್ ಆಕ್ಸಿಸ್ಸು ಮೈನಸ್ ಪೈ ಬೈ 4 ಆಗಿರುತ್ತೆ. ಸೊ ಎಕ್ಸ್ ಈಕ್ವಲ್ ಟು ಮೈನಸ್ ಪೈ ಬೈ 4 ಈಸ್ ಇನ್ ದ ಫೋರ್ತ್ ಕ್ವಾಡ್ರೆಂಟ್. ಎರಡು ಆ್ಯಂಗಲ್ಗಳು ಬಂದಿದೆ ನನಗೀಗ. ಎಕ್ಸ್ ಈಕ್ವಲ್ ಟು ಪೈ ಬೈ 4 ಬಂದಿದೆ, ಎಕ್ಸ್ ಈಕ್ವಲ್ ಟು ಮೈನಸ್ ಪೈ ಬೈ 4 ಬಂದಿದೆ. ಈಗ ನಾನೇನು ಮಾಡಬೇಕು? ಇವೆರಡನ್ನ ಯೂಸ್ ಮಾಡಿ ಜನರಲ್ ಸೊಲ್ಯೂಷನ್ ಬರೀಬೇಕು. ಜನರಲ್ ಸೊಲ್ಯೂಷನ್ ಬರೀಬೇಕೀಗ. ಜನರಲ್ ಸೊಲ್ಯೂಷನ್ ನಾನೇನು ಬರಿತೀನಿ? ದೇರ್ ಫೋರ್ ಜಿ ಎಸ್ ಜನರಲ್ ಸೊಲ್ಯೂಷನ್ ಈಸ್, ನಾನೇನಂತ ಬರೀತಿದ್ದೀನಿ ಇಲ್ಲಿ? 2n ಪೈ ಪ್ಲಸ್ ಆರ್ ಮೈನಸ್ ಪೈ ಬೈ 4 ಅಂತ ಬರೀತೀನಿ. ದೇರ್ ಫೋರ್ ಜನರಲ್ ಸೊಲ್ಯೂಷನ್ ಈಸ್ 2n ಪೈ ಪ್ಲಸ್ ಆರ್ ಮೈನಸ್ ಪೈ ಬೈ 4 ವೇರ್ n ಈಸ್ ಎನಿ ಇಂಟೀಜರ್. ಹಿಂಗೆ ಬರೆದೆ. ಏನನ್ನು ನೋಡಿ ನಾನು ಬರೆದೆ? ನನಗೆ ಈ ರೀತಿ ಬರೆಯೋಕ್ಕೆ ರೀಸನ್ ಏನು ಅಂತಂದರೆ, ಎಕ್ಸ್ ಆಕ್ಸಿಸ್ ಇದೆಯಲ್ಲ, ಇದು ಯಾವ ಆ್ಯಂಗಲ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ 2 ಪೈನ ರೆಪ್ರೆಸೆಂಟ್ ಮಾಡುತ್ತೆ. ಇಟ್ ರೆಪ್ರೆಸೆಂಟ್ಸ್ 2 ಪೈ. 90 ಪೈ ಬೈ 2 ಪೈ 3 ಪೈ ಬೈ 2 ಆ್ಯಂಡ್ ಇಟ್ ಈಸ್ 2 ಪೈ. ನನ್ನ ಆ್ಯಂಗಲ್ಗಳ ಸೊಲ್ಯೂಷನ್ಸ್ ಇರೋದು ಯಾವ್ಯಾವ ಕ್ವಾಡ್ರೆಂಟಲ್ಲಿ ಅಂತಂದರೆ ಫಸ್ಟ್ ಕ್ವಾಡ್ರೆಂಟಲ್ಲೂ ಇದೆ, ಫೋರ್ತ್ ಕ್ವಾಡ್ರೆಂಟಲ್ಲೂ ಇದೆ. ಸೊ 2 ಪೈ ಪ್ಲಸ್ ಟೀಟಾ, 2 ಪೈ ಮೈನಸ್ ಟೀಟಾ. ನನ್ನ ಸೊಲ್ಯೂಷನ್ಸ್ ಬರಬೇಕು ಅಂತ ನಾನೇನು ಮಾಡಬೇಕು? 2 ಪೈಗೆ ಪ್ಲಸ್ ಪೈ ಬೈ 4 ಮಾಡಬೇಕು, ಒಂದು ಸೊಲ್ಯೂಷನ್ ಸಿಗ್ತದೆ. ಮೈನಸ್ ಪೈ ಬೈ 4 ಮಾಡಿದ್ರೆ ಇನ್ನೊಂದು ಸೊಲ್ಯೂಷನ್ ಸಿಗ್ತದೆ. ಅದೇ ರೀತಿಯೇ ಮಾಡ್ತಾ ಹೋದರೆ ನನಗೆ ಈ ಈಕ್ವೇಷನ್ನ ಸ್ಯಾಟಿಸ್ಫೈ ಮಾಡೋಂಥ ಎಲ್ಲ ಸೊಲ್ಯೂಷನ್ಸ್ಗಳು ಸಿಗ್ತವೆ. ಆ ಎಲ್ಲ ಸೊಲ್ಯೂಷನ್ಸ್ಗಳನ್ನು ಒಂದು ಜನರಲೈಸ್ ಮಾಡಿ ಬರೆಯೋದೇನೆ ಜನರಲ್ ಸೊಲ್ಯೂಷನ್. ಸೊ ಈ 2 ಪೈ ಬರಬೇಕು ಅಂತಂದರೆ ನೋಡಿ, 1 2 ಪೈ, 2 2 ಪೈ, 3 2 ಪೈ, 4 2 ಪೈ ಅಂತಂದರೆ ಒಂದೊಂದು ರೊಟೇಷನ್ ಆಗಿ ಮತ್ತೆ ಅಲ್ಲಿಗೆ ಬರ್ತದೆ, ಒಂದು ಕಂಪ್ಲೀಟ್ ರೊಟೇಷನ್ ಆಗಿ ಮತ್ತೆ ಅಲ್ಲಿಗೆ ಬರ್ತದೆ, ಮತ್ತೊಂದು ಕಂಪ್ಲೀಟ್ ರೊಟೇಷನ್ ಆಗಿ ಅಲ್ಲಿಗೆ ಬರ್ತದೆ. 2 ಪೈ ಅಂದರೆ ಅಲ್ಲಿ ಬಂತು. 2 ಇಂಟು 2 ಪೈ ಅಂತಂದರೆ ಸೆಕೆಂಡ್ ರೊಟೇಷನ್ ಇಲ್ಲಿಂದ ಬಂದು ಕಂಪ್ಲೀಟಾಗಿ ಮತ್ತೆ ಅಲ್ಲಿಗೆ ಬಂದಿದೆ. ಪ್ಲಸ್ ಪೈ ಬೈ 4 ಮಾಡಿದ್ರೆ ಫಸ್ಟ್ ಕ್ವಾಡ್ರೆಂಟಲ್ಲಿರೋ ಸೊಲ್ಯೂಷನ್ ಬರ್ತದೆ. ಮೈನಸ್ ಪೈ ಬೈ 4 ಮಾಡಿದ್ರೆ ಫೋರ್ತ್ ಕ್ವಾಡ್ರೆಂಟಲ್ಲಿರೋ ಸೊಲ್ಯೂಷನ್ ಬರ್ತದೆ. 3 ಇಂಟು 2 ಪೈ ಮಾಡಿದ್ರಿ ಅಂತ ಅನ್ಕೊಳ್ಳೋಣ, ಅಂದರೆ 6 ಪೈ ಮಾಡಿದರೆ ಇಲ್ಲಿಗೆ ಬಂತು. 6 ಪೈ ಪ್ಲಸ್ ಪೈ ಬೈ 4 ಮಾಡಿದ್ರೆ ಫಸ್ಟ್ ಕ್ವಾಡ್ರೆಂಟಲ್ಲಿರೋ ಸೊಲ್ಯೂಷನ್. 6 ಪೈ ಮೈನಸ್ ಪೈ ಬೈ 4 ಮಾಡಿದ್ರೆ ಫೋರ್ತ್ ಕ್ವಾಡ್ರೆಂಟಲ್ಲಿರೋ ಸೊಲ್ಯೂಷನ್. ಅದೇ ರೀತಿ 8 ಪೈ ಮಾಡಿದ್ರೆ
ಇಲ್ಲಿಗೆ ಬಂತು 8π + π/4 ಆದರೆ ಫಸ್ಟ್ ಕ್ವಾಡ್ರಂಟಲ್ಲಿರೋ ಸೊಲ್ಯೂಷನ್ನು, 8π - π/4 ಮಾಡಿದ್ರೆ ಫೋರ್ತ್ ಕ್ವಾಡ್ರಂಟಲ್ಲಿರೋ ಸೊಲ್ಯೂಷನ್ನು. ಈ ರೀತಿ ಪ್ರತಿಯೊಂದು ರೊಟೇಷನ್ನನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ನಾವೇನು ಮಾಡಿದ್ದೀವಿ, ಇಲ್ಲಿ ಒಂದು n ಅನ್ನು ಮಲ್ಟಿಪ್ಲೈ ಮಾಡಿದ್ದೀವಿ. ಅಂದರೆ ಸೆಕೆಂಡ್ 2 times of 2π, 3 times of 2π, 4 times of 2π ಅಂತ ರೆಪ್ರೆಸೆಂಟ್ ಮಾಡೋಂಥದ್ದು ಯಾವುದು ಅಂತಂದರೆ n. ದೇರ್ಫೋರ್ 2nπ ± π/4 ಪ್ಲಸ್ π/4 ಮಾಡಿದ್ರೆ ಫಸ್ಟ್ ಕ್ವಾಡ್ರಂಟು, ಮೈನಸ್ π/4 ಮಾಡಿದ್ರೆ ಫೋರ್ತ್ ಕ್ವಾಡ್ರಂಟ್, ವೇರ್ n is any integer. Therefore 2nπ ± π/4 is the general solution for the given equation. Therefore option B is the correct option. Next question is √3 cosecant 20 degree minus secant 20 degree is equal to, first option is 2, second option is 3, third option is 4 and fourth option is 1. Solution: given that it is √3 cosecant 20 degree minus secant 20 degree, this is equal to √3 divided by sin 20 degree minus 1 divided by cos 20 degree. We know that cosecant theta equal to 1 by sin theta and secant theta equal to 1 by cos theta. ಅದೇ ಫಾರ್ಮುಲಾ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. cosecant theta equal to 1 by sin theta, secant theta equal to 1 by cos theta. Taking LCM, we get √3 cos 20 degree minus sin 20 degree whole divided by sin 20 degree into cos 20 degree. LCM ತೆಗೆದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ √3 into cos 20 degree minus 1 into sin 20 degree whole divided by sin 20 into cos 20, sin 20 into cos 20. ಇದನ್ನು ನ್ಯೂಮರೇಟರ್ನ ಒಂದು ಸ್ವಲ್ಪ ನೋಡಿ. ನ್ಯೂಮರೇಟರಲ್ಲಿ ಏನಿದೆ ಅಂದರೆ √3 cos 20 degree minus sin 20 degree ಅಂತ ಇದೆ. ಒಂದು ವೇಳೆ ಇದು ಈ ರೀತಿ ಇತ್ತು ಅಂತಂದರೆ √3 cos 20 degree minus sin 20 degree ಅಂತ ಇದೆ. ಇಲ್ಲೇನೂ ಇಲ್ಲ ಅಂದರೆ ಇಲ್ಲಿ 1 ಅಂತ ಇದ್ದೇ ಇರ್ತದೆ. ಕೋಎಫಿಷಿಯಂಟ್ ವಿಲ್ ಬಿ 1 ಇದ್ದೇ ಇರುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳೋಣ, ಇಲ್ಲಿ 2 ಇತ್ತು, ಇಲ್ಲಿ 2 ಇತ್ತು ಅಂತಂದರೆ ಏನಾಗ್ತಿತ್ತು, ಅದು √3/2 cos 20 minus 1/2 sin 20 ಅಂತ ಆಗ್ತಿತ್ತು. ಈ √3/2ನ ನಾನು ಮತ್ತು ಆ 1/2ನ ಆ ಪ್ಲೇಸಲ್ಲಿ ನಾನೇನಂತ ಹಾಕ್ಬೋದು ಆಗಿತ್ತು ಅಂತಂದರೆ sin 30 degree, sin 60 degree, cos 30 degree, cos 60 degree ಸುಟೇಬಲ್ ವ್ಯಾಲ್ಯೂಸ್ ಯಾವ್ಯಾವ ಇದೆಯೋ ಅದನ್ನು ಹಾಕಿ cos A cos B minus sin A sin B ಅಂತನೋ ಅಥವಾ sin A cos B minus cos A sin B ಅಂತನೋ ನಾನು ಬರೆದು ಸಿಂಪ್ಲಿಫೈ ಮಾಡ್ಬೋದಾಗಿತ್ತು. ಆದರೆ ಇಲ್ಲಿ /2 ಇಲ್ಲ. ಆದರೂ ನಾವೇನು ಮಾಡೋಣ, /2 ಮಾಡೋಣ. ಯಾಕಂದರೆ ಅಲ್ಲಿ ನಾನು cos A cos B minus sin A sin B ಅಂತನೋ ಅಥವಾ sin A cos B into cos A sin B ಅಂತ ಫಾರ್ಮುಲಾನ ಯೂಸ್ ಮಾಡೋವಂಥ ಚಾನ್ಸ್ ಇದೆ ಅಲ್ಲಿ. ಹಾಗಾಗಿ ಆ √3/2 1/2 ಇದ್ದರೆ ನನಗೆ ಒಳ್ಳೆಯದಾಗ್ತಿತ್ತು. ಇಲ್ಲಿ ಆ /2ನ ನಾನೇ ಮಾಡ್ಕೊತೀನಿ, ಎಕ್ಸ್ಟ್ರಾ ನಾನೇ ಮಾಡ್ತೀನಿ. √3/2 cos 20 degree ಮೈನಸ್ ಇಲ್ಲೇನಿಲ್ಲ ಅಂದರೆ 1 ಇರುತ್ತಲ್ಲ 1/2 sin 20 degree. ಇಲ್ಲಿ ಡಿವೈಡ್ ಮಾಡಿದ ಸಲುವಾಗಿ ನಾನು ಹೊರಗಡೆ ಮಲ್ಟಿಪ್ಲೈ ಮಾಡ್ತೀನಿ. ಮೀನ್ಸ್ ದಟ್ ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವೈಡಿಂಗ್ ಬೈ 2 ನೀವೇನೇ ಎಕ್ಸ್ಟ್ರಾ ಕೆಲಸ ಮಾಡಿದ್ರು ಅದಕ್ಕೆ ಮತ್ತೆ ಕಾಂಪನ್ಸೇಷನ್ ಏನಾದರೂ ಮಾಡಲೇಬೇಕು ನೀವು. ಹಾಗಾಗಿ ಇಲ್ಲಿ ಮಲ್ಟಿಪ್ಲೈ ಮಾಡ್ತಿದ್ದೀನಿ, ಇಲ್ಲಿ ಡಿವೈಡ್ ಮಾಡ್ತೀನಿ, ಇಲ್ಲಿ ಮಲ್ಟಿಪ್ಲೈ ಮಾಡ್ತಿದ್ದೀನಿ, ಇಲ್ಲಿ ಡಿವೈಡ್ ಮಾಡ್ತಿದ್ದೀನಿ. ಈ 2ನ ಒಳಗಡೆ ಮಲ್ಟಿಪ್ಲೈ ಮಾಡಿ ಏನಾಗ್ತದೆ, 2 ಕ್ಯಾನ್ಸಲ್ಡ್. ಮತ್ತು ಹಿಂದಿನ ಸ್ಟೆಪ್ಪಲ್ಲಿ ಏನು ಟರ್ಮ್ ಇತ್ತಲ್ಲ ಅದೇ ಬರ್ತದೆ, ಏನು ಮೋಸ ಆಗಲ್ಲ. ಅದಕ್ಕೇ ಏನು ಮಾಡಿದ್ದೀನಿ ಅಲ್ಲಿ ಅಂದರೆ ಡಿವೈಡಿಂಗ್ ಆ್ಯಂಡ್ ಮಲ್ಟಿಪ್ಲೈಯಿಂಗ್ ಬೈ 2 ಮಾಡಿದ್ದೀನಿ. ಇಲ್ಲೂ ಅಷ್ಟೇ ಬರೀ sin 20 cos 20 ಇದೆಯಲ್ಲ, ಅದ್ರ ಬದಲಿಗೆ ಒಂದು ಎಕ್ಸ್ಟ್ರಾ 2 ಇತ್ತು ಅಂದರೆ ಇದನ್ನು ನಾನೇನಂತ ಓದ್ಬೋದಾಗಿತ್ತು ಅಂದರೆ 2 sin θ cos θ ಅಂತ ಓದ್ಬೋದಾಗಿತ್ತು. 2 sin θ cos θ ಏನಾದರೂ ಅದನ್ನು ಓದಿದರೆ 2 sin θ cos θ ಅಂತ ಏನಾದರೂ ಓದಿದರೆ ಅದು ಏನು ರಿಸಲ್ಟ್ ಕೊಡ್ತಿತ್ತು, sin 2θ ಅಂತ ಬರ್ತಿತ್ತು. 2 sin θ cos θ is nothing but sin 2θ. sin 2θ is equal to sin 40 degree. ನನಗೆ 40 degree sin 40 degree ಅಂತ ಬಂತು. ಮೇ ಬಿ ಎಲ್ಲಾದರೂ ಮುಂದೆ ಯೂಸ್ ಆಗ್ತಿತ್ತೋ ಏನೋ ಗೊತ್ತಿಲ್ಲ. sin 20 degree into cos 20 degree. ಇಲ್ಲೂ 2 ಮಲ್ಟಿಪ್ಲೈ ಮಾಡ್ತೀನಿ, ಇಲ್ಲೂ 2 ಮಲ್ಟಿಪ್ಲೈ ಮಾಡ್ತೀನಿ. ಇಲ್ಲೇನು ಮಲ್ಟಿಪ್ಲೈ ಮಾಡಿದ್ದೀನಲ್ಲ 2, ಅದು ಯಾವುದಕ್ಕೆ ಅಂದರೆ ನ್ಯೂಮರೇಟ್ರಲ್ಲಿ ಡಿವೈಡ್ ಮಾಡಿದ ಸಲುವಾಗಿ ಇದು 2. ಈ ಎಕ್ಸ್ಟ್ರಾ 2 ಯಾಕೆ ಮಲ್ಟಿಪ್ಲೈ ಮಾಡ್ತೀನಿ ಅಂತಂದರೆ ಡಿನಾಮಿನೇಟ್ರಲ್ಲಿ ಒಂದು 2 ಎಕ್ಸ್ಟ್ರಾ ಮಲ್ಟಿಪ್ಲೈ ಮಾಡಿದ್ದೀನಿ ಅದಕ್ಕೆ.
ಸೊ ಮಲ್ಟಿಪ್ಲೈಯಿಂಗ್ ಬೈ 2 ಫಾರ್ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಇಲ್ಲಿ 2. ಇಲ್ಲಿ ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವೈಡಿಂಗ್ ಬೈ 2 ಫಾರ್ ದ ನ್ಯೂಮರೇಟರಲ್ಲೇ ಮಲ್ಟಿಪ್ಲೈ ಮಾಡಿದ್ದೀನಿ, ಡಿವೈಡ್ ಮಾಡಿದ್ದೀನಿ. ಜೊತೆಗೆ ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೂ ಏನು ಮಾಡಿದ್ದೀನಿ ಅಂತಂದರೆ 2ನ ಮಲ್ಟಿಪ್ಲೈ ಮಾಡಿದ್ದೀನಿ. ದಿಸ್ ಈಸ್ ಈಕ್ವಲ್ ಟು 2 2 4 ಇಂಟು √3/2 ಮತ್ತು 1/2. √3/2ನ ನಾನು ಎರಡು ರೀತಿ ಬರಿಬೋದು. ಯಾವೆರಡು ರೀತಿ ಬರಿಬೋದು ಅಂತಂದರೆ ಇಲ್ಲಿ sin 60 ಅಂತಲೂ ಬರಿಬೋದು ಅಥವಾ cos 30 ಅಂತಲೂ ಬರಿಬೋದು. ಇಲ್ಲಿ 1/2 ನಾನು ಎರಡು ರೀತಿ ಬರಿಬೋದು. ಅಲ್ಲೇನು ಬರಿಬೋದು ಅಂದರೆ sin 30 ಡಿಗ್ರಿ ಅಂತಲೂ ಬರಿಬೋದು, cos 60 ಡಿಗ್ರಿ ಅಂತಲೂ ಬರಿಬೋದು. ಬರೆದು ನೋಡೋಣ ಏನೇನು ಚೇಂಜಸ್ ಆಗ್ತದೆ ಅಂತ. ಈ √3/2 ನಾನೇನಂತ ಬರಿತೀನಿ, sin 60 cos 20 ಆಯಿತು, ಮೈನಸ್ ಈ 1/2 ಇಲ್ಲಿ ಸೈನ್ ಬರೆದ್ರೆ ಇಲ್ಲಿನೂ ಆಲ್ಮೋಸ್ಟ್ 60 ಡಿಗ್ರಿ ಬರೋ ಥರ ಬರೆದ್ರೆ cos 60 ಇಂಟು sin 20. sin 60 cos 20 minus cos 60 sin 20. So it looks like sin A cos B minus cos A sin B. Sin A cos B minus cos A sin B is equal to sin of A minus B. Sin of A minus B. 60 minus 20 is 40. Sin 40, ಇಲ್ಲೂ ಕೂಡ sin 40. ಸೊ ಮೇ ಬಿ ಹೆಲ್ಪ್ ಆಗ್ತದೆ. ಇಲ್ಲ ಸರ್ ನಾನು √3/2ನ ಇನ್ ಟರ್ಮ್ಸ್ ಆಫ್ ಕಾಸ್ ಬರಿತೀನಿ, cos A cos B ಮೈನಸ್ sin A sin B ಆಗುತ್ತಲ್ಲ ಅಂತಂದರೆ ನೋಡೋಣ, ಅದು ಚಾನ್ಸ್ ಇದೆ. √3/2 ಅಂತಂದರೆ ಇಲ್ಲಿ ಇನ್ ಟರ್ಮ್ಸ್ ಆಫ್ ಕಾಸ್ ಇಟ್ ಈಸ್ cos 30 ಇಂಟು cos 20 ಮೈನಸ್ sin 30 ಇಂಟು sin 20. This is in the form of cos A cos B minus sin A sin B. Cos A cos B minus sin A sin B ಅಂತಂದರೆ cos of A plus B. Cos of A plus B ಅಂದರೆ cos of 30 plus 20. Cos of 30 plus 20 means cos of 50 ಡಿಗ್ರಿ. ಬಟ್ ನನಗೆ ಇಲ್ಲಿ ಬರುತ್ತೆ sin 40 ಡಿಗ್ರಿ ಅಂತ, ಇಲ್ಲಿ ಬರ್ತಾ ಇದೆ cos 50 ಡಿಗ್ರಿ ಅಂತ. ಹಾಗಾಗಿ ನಾನು ಇದನ್ನು ಯೂಸ್ ಮಾಡಲ್ಲ. ಯಾಕೆ? ಅದು 50 ಡಿಗ್ರಿ ಬರ್ತಾ ಇದೆ. ಬಟ್ ಇಲ್ಲಿ ಸೈನ್ನ ಯೂಸ್ ಮಾಡಿದರೆ 40 ಡಿಗ್ರಿ ಬರುತ್ತೆ, ಇಲ್ಲೂ 40 ಡಿಗ್ರಿ ಬರ್ತದೆ. ಸೊ ನನಗೆ ಎರಡನ್ನು ಸಿಮಿಲರ್ ಆಗ್ತವೆ, ಸೇಮ್ ಆಗ್ತವೆ. ಹಾಗಾಗಿ ನಾನು ಇನ್ನು ಇನ್ ಟರ್ಮ್ಸ್ ಆಫ್ ಸೈನೇ ಬರೀತೀನಿ. ಈ √3/2 ಇದೆಯಲ್ಲ ಅದನ್ನು ಇನ್ ಟರ್ಮ್ಸ್ ಆಫ್ ಸೈನ್ ಬರೀತೀನಿ. ಏನಂತ ಬರೀತೀನಿ ಅಂದರೆ sin 60 ಡಿಗ್ರಿ cos 20 ಆಸ್ ಇಟ್ ಈಸ್ ಮೈನಸ್ ಈ 1/2ನ ಇನ್ ಟರ್ಮ್ಸ್ ಆಫ್ ಕಾಸ್ ಬರೀತೀನಿ. ಯಾಕಂದರೆ 60 ಡಿಗ್ರಿ ಇದ್ದರೆ ಅಲ್ಲೂ 60 ಡಿಗ್ರಿ ಇರಬೇಕು. cos sin A cos B cos A ಅಂದರೆ 60 ಡಿಗ್ರಿನೇ ಬರಬೇಕು ಇಂಟು sin 20 divided by 2 sin theta into cos theta is equal to sin 2 theta. sin 2 theta. sin 2 theta ಅಂದರೆ sin 45 ಡಿಗ್ರಿ. ಡೈರೆಕ್ಟಾಗಿ ಬರೆದು ಬಿಡ್ತೀನಿ ಅಲ್ಲಿ sin 45 ಅಲ್ಲ 40 ಡಿಗ್ರಿ, sin 40 ಡಿಗ್ರಿ ಡಿನಾಮಿನೇಟರ್ ಆಯಿತು. ಈಗ ನ್ಯೂಮರೇಟರಲ್ಲಿ ಏನೇನು ಚೇಂಜ್ ಆಗುತ್ತದೆ ನೋಡಿ, ಇಲ್ಲಿ ಈಕ್ವಲ್ಸ್ ಟು 4. Now this is in the form of sin A cos B minus cos A sin B. Sin A cos B minus cos A sin B is sin of A minus B divided by sin 40 degree. This is equal to 4 into sin 60 minus 20 is 40 divided by sin 40. Sin 40 degree, sin 40 degree gets cancelled and answer is 4. Therefore, option C is the correct option. The next question is cos of 2 sin inverse 3/4 plus cos inverse 3/4 equals to minus 3/4, 3/4, 3/5 does not exist. Are the 4 options. Solution. Cos of 2 sin inverse 3/4 plus cos inverse 3/4. ಈ ರೀತಿಯ ಕ್ವಶನ್ಸು ಬಂದಿದೆ ನಿಮಗೆ ಆಲ್ರೆಡಿ. ದಿಸ್ ಈಸ್ ಈಕ್ವಲ್ ಟು ಕಾಸ್ ಆಫ್ 2 sin inverse 3/4 ನಾನು ಸಪ್ರೇಟ್ ಮಾಡಿ ಬರಿತೀನಿ. 2 sin inverse sin inverse ಪ್ಲಸ್ sin inverse ಅಂತ ಬರೀತೀನಿ. 2 sin inverse 3/4 ಪ್ಲಸ್ sin inverse 2 sin inverse ಅಲ್ಲ sin inverse 3/4 ಪ್ಲಸ್ sin inverse 3/4 ಇದಿತ್ತಲ್ಲ. 2 sin inverse 3/4 ಇತ್ತಲ್ಲ, ಅದನ್ನು sin inverse 3/4 ಪ್ಲಸ್ sin inverse 3/4 ಅಂತ ಸಪ್ರೇಟ್ ಮಾಡಿ ಬರ್ತಿದ್ದೀನಿ. ಯಾಕೆ ಮಾಡಿದ್ದೀನಿ ಅಂತಂದರೆ ಈಗ ಗೊತ್ತಾಗ್ತದೆ. ಇಲ್ಲಿ cos inverse 3/4 ಅಂತ ಇದೆ. ಇವೆರಡನ್ನು ಅಬ್ಸರ್ವ್ ಮಾಡಿದರೆ, ಇಷ್ಟನ್ನು ಅಬ್ಸರ್ವ್ ಮಾಡಿದರೆ, ಯಾವುದು sin inverse 3/4 ಪ್ಲಸ್ cos inverse 3/4 ಅಬ್ಸರ್ವ್ ಮಾಡಿದರೆ ನಮಗೆ ಒಂದು ಫಾರ್ಮುಲಾ, ಒಂದು ರಿಸಲ್ಟ್ ನೆನಪಾಗುತ್ತೆ. sin inverse x ಪ್ಲಸ್ cos inverse x is equal to pi/2 ಅನ್ನೋ ರಿಸಲ್ಟ್ ನೆನಪಾಗಬೇಕು. sin inverse x plus cos inverse x equal to pi.
Here also it is in the form of sin inverse x plus cos inverse x. Sin inverse 3 by 4 plus cos inverse 3 by 4. Therefore, I can write this sin inverse 3 by 4 plus cos inverse 3 by 4 as pi by 2. ಇಷ್ಟನ್ನು ನಾನು ಏನು ಮಾಡ್ಬೋದು ಅಂದರೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, pi by 2 ಇಂದ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಆ್ಯಂಡ್ ಐ ವಿಲ್ ಕಾಸ್ ಆಫ್ ಸೈನ್ ಇನ್ವರ್ಸ್ 3 by 4 ಪ್ಲಸ್ ಇಷ್ಟನ್ನು ತೆಗೆದು ನಾನೇನು ಮತ್ತೆ ಹಾಕ್ತೀನಿ ಅಂದರೆ pi by 2 ಅಂತ ಹಾಕ್ತೀನಿ. ಎಷ್ಟೊಂದು ತೆಗೆದು pi by 2 ಅಂತ. ಸೊ sin inverse 3 by 4 plus cos inverse 3 by 4 is equal to pi by 2. therefore ಇಷ್ಟು ಪ್ಲೇಸ್ಗೆ ನಾನೇನಂತ ಬರ್ದಿದ್ದೀನಿ, pi by 2 ಅಂತ ಬರ್ದಿದ್ದೀನಿ. ಇದನ್ನು ಹಿಂಗೂ ಓದ್ಬೋದಲ್ಲ, cos of pi by 2 plus sin inverse 3 by 4 ಅಂತ ಓದ್ಬೋದು. cos of sin inverse 3 by 4 sin inverse 3 by 4 plus pi by 2 is nothing but pi by 2 plus sin inverse 3 by 4. because addition is commutative, ಇವೆರಡನ್ನ ರೀಪ್ಲೇಸ್ ಮಾಡಿದ್ದೀನಿ, ಇಂಟರ್ಚೇಂಜ್ ಮಾಡಿದ್ದೀನಿ. Now I will read it as cos of 90 plus theta, cos of pi by 2 plus theta, cos of pi by 2 plus theta. pi by 2 ಇದೆ ಅಂತಂದರೆ cos becomes sin. pi by 2 ಅಥವಾ 3 pi by 2 ಇದ್ದರೆ ಏನಾಗ್ತದೆ, ಇದು ಕಾಸು ಅದರ ಸೈನ್ ಆಗ್ತದೆ, ಟ್ಯಾನ್ ಕಾಟ್ ಆಗ್ತದೆ, ಅಂದರೆ ಕೋ ಫಂಕ್ಷನ್ಗೆ ಚೇಂಜ್ ಆಗ್ತದೆ. ಕಾಸ್ ಚೇಂಜಸ್ ಟು ಸೈನ್. ಸೈನ್ ಇದನ್ನು ಥೀಟಾ ಅಂತ ಅಂದ್ಕೊಂಡ್ರೆ ಸೈನ್ ಇನ್ವರ್ಸ್ 3 by 4, ಸೈನ್ ಇನ್ವರ್ಸ್ 3 by 4. ಕಾಸ್ ಆಫ್ pi by 2 ಪ್ಲಸ್ ಥೀಟಾ, ಇಷ್ಟೂ ಥೀಟಾ ಅಂತ ಅಂದ್ಕೊಂಡಿರ್ತೀನಿ ನಾನು. ಕಾಸ್ ಆಫ್ pi by 2 ಪ್ಲಸ್ ಥೀಟಾ ಮೀನ್ಸ್ ಮೈನಸ್ ಸೈನ್ ಥೀಟಾ. ಯಾಕಂದರೆ pi by 2 ಇರೋ ಸಲುವಾಗಿ ಕಾಸು ಸೈನ್ ಆಯಿತು, ಜೊತೆಗೆ pi by 2 ಪ್ಲಸ್ ಥೀಟಾ ಅಂತಂದರೆ ಸೆಕೆಂಡ್ ಕ್ವಾಡ್ರೆಂಟ್. ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಕಾಸ್ ಈಸ್ ನೆಗೆಟಿವ್, ದೇರ್ ಫಾರ್ ಮೈನಸ್. ಕಾಸ್ ಈಸ್ ನೆಗೆಟಿವ್, ದೇರ್ ಫಾರ್ ಇಟ್ ಈಸ್ ಮೈನಸ್. ಏನಾಯ್ತು ಇಲ್ಲಿ, ಮೈನಸ್ ಸೈನ್ ಆಫ್ ಸೈನ್ ಇನ್ವರ್ಸ್ 3 by 4 ಅಂತ ಆಯಿತು. ಸೈನ್ ಆಫ್ ಸೈನ್ ಇನ್ವರ್ಸ್ 3 by 4. ದಿಸ್ ಈಸ್ ಈಕ್ವಲ್ ಟು ಮೈನಸ್ ಸೈನ್ ಆಫ್ ಸೈನ್ ಇನ್ವರ್ಸ್ ಥೀಟಾ ಅಂತಂದರೆ ಥೀಟಾ ನಮಗೆ ಒಂದು ರಿಸಲ್ಟ್ ಗೊತ್ತಿದೆಯಲ್ಲ, ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್. ಅದೇ ರೀತಿಯೇ ಸೈನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್. ಸೊ ಸೈನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್, ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್. ದೇರ್ ಫೋರ್ ಸೈನ್ ಆಫ್ ಸೈನ್ ಇನ್ವರ್ಸ್ 3 by 4 ಈಸ್ ಈಕ್ವಲ್ ಟು 3 by 4. ಈ ನೆಗೆಟಿವ್ ಆ್ಯಸ್ ಇಟ್ ಈಸ್ ನೆಗೆಟಿವ್ ಕ್ಯಾರಿ ಆಗ್ತದೆ. Therefore, minus 3 by 4 is the answer. Option A is the correct option. The next question is, if 2 tan inverse x plus 3 cot inverse x is greater than a plus pi by 2 and less than b, then a and b are respectively 0 and pi, pi by 2 and 2 pi, 0 and 2 pi, and minus pi by 2 and pi by 2. ಈ ರೀತಿಯ ಕ್ವಶನ್ಸು ನಿಮಗೆ ಆಲ್ರೆಡಿ ಬಹಳಷ್ಟು ಬಂದಿದೆ. Solution given, what is given here, a plus pi by 2 is less than 2 tan inverse x plus 3 cot inverse x is less than b. A plus pi by 2 is less than 2 tan inverse x plus 3 cot inverse x ಅನ್ನು ನಾನು 2 cot inverse x plus cot inverse x ಅಂತ ಬರೀತೀನಿ. 2 cot inverse x plus cot inverse x ಅಂತ ಬರೀತೀನಿ. ಯಾಕೆ ಬರೀತೀನಿ ಅಂತಂದರೆ ಈ 2 tan inverse x plus 2 cot inverse x ಇಂದ 2 ಕಾಮನ್ ತೆಗೆದ್ರೆ tan inverse x plus cot inverse x ಆಗ್ತದೆ. ಸೊ ಪ್ರೀವಿಯಸ್ ಕ್ವಶನ್ ಥರನೇ ಇಲ್ಲೂ ಕೂಡ ಒಂದು ರಿಸಲ್ಟ್ ಇದೆ, tan inverse x plus cot inverse x pi by 2. ಈ ವ್ಯಾಲ್ಯೂನಲ್ಲಿ ಏನು ಮಾಡ್ಬೋದು, ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಅದಕ್ಕೇ 3 cot inverse x ಅನ್ನು 2 cot inverse x plus cot inverse x ಅಂತ ಬರೆದಿದ್ದೀನಿ. ಸೊ ದಿಸ್ ಈಸ್ 2 ಕಾಮನ್ ತೆಗೆದ್ರೆ tan inverse x plus cot inverse x plus cot inverse x as it is, and this is less than b and greater than a plus pi by 2. So 2 into tan inverse x plus cot inverse x ಅಂದರೆ pi by 2. Therefore tan inverse x plus cot inverse x is pi by 2 plus cot inverse x is less than b and it is greater than a plus pi by 2. 2 gets cancelled. Now subtracting by pi for the whole inequality, ಎಲ್ಲ ಇನ್ಇಕ್ವಾಲಿಟಿಯ ಪ್ರತಿಯೊಂದು ಟರ್ಮಲ್ಲೂ ಏನು ಮಾಡ್ತೀನಿ, ಪೈ ಇಂದ ಸಬ್ಟ್ರಾಕ್ಟ್ ಮಾಡ್ತೀನಿ. ಸಬ್ಟ್ರಾಕ್ಟ್ ಮಾಡಿದಾಗ a plus pi by 2 minus pi and this is less than ಪೈ, ನಾನು ಸಬ್ಟ್ರಾಕ್ಟ್ ಮಾಡಿದಂಥ ಪೈ ಕ್ಯಾನ್ಸಲ್ ಆಗಿ ಕಾಟ್ ಇನ್ವರ್ಸ್ ಎಕ್ಸ್ ಮಾತ್ರ ಉಳಿತದೆ, ಲೆಸ್ ದ್ಯಾನ್ ಬಿ ಮೈನಸ್ ಪೈ.
So a plus pi by 2 minus pi is less than cot inverse x less than b minus pi, or cot inverse x is greater than a plus pi by 2 minus pi and it is less than b minus pi. Here on simplification we get a plus pi by 2 minus pi ಅಂದರೆ minus pi by 2 ಬರುತ್ತದು. a minus pi by 2, pi by 2 minus pi ಅಂದರೆ minus pi by 2 is less than cot inverse x is less than b minus pi as it is. But we know that the range of cot inverse x is from 0 to pi. The range of cot inverse x is from 0 to pi. 0 to pi ವರೆಗೆ ರೇಂಜ್ ಇದೆ. On comparing these two inequalities we get a minus pi by 2 is equal to 0. ನೋಡಿ ಇಲ್ಲಿ 0 ಇಲ್ಲಿ 0 ಇವೆರಡನ್ನು ಕಂಪೇರ್ ಮಾಡ್ತೀವಿ. ಆಮೇಲೆ b minus pi ನ pi ಜೊತೆ ಕಂಪೇರ್ ಮಾಡ್ತೀವಿ. ಸೊ a minus pi by 2 equal to 0. This implies a is equal to pi by 2. a equals to pi by 2. And in the same way b minus pi equals to pi. This implies b equal to pi plus pi, that is 2 pi. Therefore b equal to 2 pi and a is equal to pi by 2. Therefore a equal to pi by 2 and b equal to 2 pi. Therefore option B is the correct option.